ಅಬ್ರಹಾಮನ ಹಾಗೆ ದೇವರು ಯಾಕೆ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾರೆ? ನೀವಿರುವಂಥ ಗ್ರಾಮದಲ್ಲಿ, ನಿಮ್ಮ ಪಟ್ಟಣದಲ್ಲಿ, ನೀವಿರುವಂಥ ಆ ಪರಿಸ್ಥಿತಿಯಲ್ಲಿ ಒಂದು ಕೊರತೆ ಇಲ್ಲದೆ ತುಂಬಿದ ಆಶೀರ್ವಾದದಲ್ಲಿ ಇಡುವುದಕ್ಕೆ ಯಾಕೆ ನಿಮ್ಮನ್ನು ಬಯಸ್ತಾ ಇದ್ದಾರೆ? ಯಾಕಂದರೆ ನಿಮ್ಮ ಮುಖಾಂತರ ಇತರರು ಆಶೀರ್ವದಿಸಲ್ಪಡಬೇಕು. ಇವತ್ತು ದೇವರು ನಮ್ಮ ಕುರಿತಾಗಿ ಏನು ಹೇಳಿದ್ದಾರೆ? ನೀನು ಭೂಮಿಗೆ ಉಪ್ಪಾಗಿರಬೇಕು, ಲೋಕಕ್ಕೆ ಬೆಳಕಾಗಿರಬೇಕು. ಅದು ತಾನೇ ದೇವರ ಬಯಕೆ ಅಲ್ವಾ? ಅಬ್ರಹಾಮನನ್ನು ನೋಡುವುದಾದರೆ ಅವರು ಮೊದಲನೇದಾಗಿ ತಮ್ಮ ಸ್ವಂತಗಳಿಗೆ ಆಶೀರ್ವಾದವಾಗಿ ಇದ್ದಾರೆ. ಅನಂತವಾಗಿ ದೇವರು ಮಾತುಕಟ್ಟ ಪ್ರಕಾರವಾಗಿ ಪೂರ್ಣ ಲೋಕಕ್ಕೆ ಈ ಅಬ್ರಹಾಮನ ಸಂತತಿಯಿಂದ ಬಂದಂಥ ಯೇಸು ಕ್ರಿಸ್ತನ ಮೂಲಕ ಲೋಕವೇ ಇವತ್ತು ಆಶೀರ್ವಿಸಲ್ಪಡುತ್ತಾ ಇದೆ ಅಲ್ವಾ? ಆ ವಾಗ್ದಾನವು ನೆರವೇರ್ಪಟ್ಟಿತು. ನೀವು ಮೊದಲನೇದಾಗಿ ನೋಡ್ರಿ, ಅವರ ಸಂಬಂಧಿಕರಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಆದಿಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದುವಾಗ, ಅಬ್ರಹಾಮನ ಸಹೋದರನು ಲೋಟ, ಸಹೋದರನ ಮಗ ಲೋಟನು, ಅವನನ್ನು ಬಂದು ಶತ್ರುಗಳು ಸೆರೆ ಹಿಡ್ಕೊಂಡು ಹೋಗ್ಬಿಟ್ರು. ಹೆಂಡತಿ, ಮಕ್ಕಳು, ಆಸ್ತಿಗಳನ್ನೆಲ್ಲ. ಅಬ್ರಹಾಮ ವಯಸ್ಸಾದಂಥ ಒಬ್ಬ ವ್ಯಕ್ತಿ, ಅವನೊಬ್ಬ ಅರಸನೂ ಅಲ್ಲ, ಸೈನ್ಯವೂ ಕೂಡ ಇಲ್ಲ. ಆದರೆ ಅವನು ತನ್ನ ಸಹೋದರನಿಗೆ ಒಂದು ಅಪಾಯ ಎಂಬುದಾಗಿ ತಿಳಿದ ಕೂಡಲೇ ಮನೆಯಲ್ಲಿದ್ದವರೆಲ್ಲರನ್ನ ಅವನು ಕರೆಯುತ್ತಾನೆ, ಬನ್ನಿರಿ, ನಾವು ಹೋಗಿ ನಮ್ಮ ಸಹೋದರನ ಬಿಡಿಸಿಕೊಂಡು ಬರಬೇಕು ಎಂದು ಅವರು ಯುದ್ಧ ಮಾಡಲಿಕ್ಕೆ ಹಾದು ಹೋಗಿ, ಆದಿಕಾಂಡ 14ನೇ ಅಧ್ಯಾಯ ನೀವು 16ನೇ ವಾಕ್ಯವನ್ನು ಓದುವಾಗ, ರಾಜರು ಅಪಹರಿಸಿದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು, ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಬಿಡಿಸಿಕೊಂಡದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಮಿಕ್ಕಾದವರನ್ನು ತೆಗೆದುಕೊಂಡು ಬಂದನು. ಅಬ್ರಹಾಮ ವಯಸ್ಸಾದ ಕಾಲದಲ್ಲಿ ಯುದ್ಧ ಮಾಡಿ ತನ್ನ ಸಹೋದರನಿಗೆ ಸೇರಿದ ಎಲ್ಲವನ್ನ ಬಿಡಿಸಿಕೊಂಡು ಬರ್ತಾನೆ. ತನ್ನ ಸ್ವಂತದವರಿಗೆ ಆಶೀರ್ವಾದವಾಗಿರುವುದನ್ನು ನೋಡುತ್ತೇವೆ. ಅಬ್ರಹಾಮನು ಒಂದು ಸ್ವಾರ್ಥ ಚಿಂತಕನಾಗಿ ಜೀವಿಸದೆ ಇತರರ ಮೇಲೆ ಪ್ರೀತಿಯು ಕರುಣೆಯುಳ್ಳವನಾಗಿ ಇದ್ದಾನೆ. ತನ್ನ ಸಹೋದರನು ಅಲ್ಲಿದ್ದಾನೆ, ತನ್ನ ಕುಟುಂಬದವರು ಅಲ್ಲಿ ಇದ್ದಾರೆ, ಅದು ಅಳಿದು ಹೋಗ್ತದಲ್ಲ ಎಂಬುದಾಗಿ ಒಂದು ಭಾರದೊಂದಿಗೆ, ಅಕ್ಕರೆಯೊಂದಿಗೆ ಅವರು ಪ್ರಾರ್ಥನೆ ಮಾಡುತ್ತಾನೆ. ನನ್ನನ್ನು ಬಿಟ್ಟು ಅಗಲಿ ಹೋದವರು ತಾನೆ, ನಾನು ಹೇಳಿದ ರೀತಿಯಲ್ಲಿ ಕೇಳದೇ ಇರೋರು ತಾನೆ ಎಂಬುದಾಗಿ ಅಳಿದೋಗ್ಲಿ, ಆ ರೀತಿಯಾಗಿ ನೆನೆಸಲಿಲ್ಲ. ಅವನ ಮೇಲೆ ಒಂದು ಪ್ರೀತಿಯು, ಕರುಣೆಯು, ಅವನಿಗಾಗಿ ಒಂದು ಪ್ರಾರ್ಥನೆಯೂ ಇತ್ತು. ನಾವು ಸತ್ಯವೇದವನ್ನು ಓದುವಾಗ ಅಬ್ರಹಾಮನ ನಿಮಿತ್ತ ಲೋಟನ ಕುಟುಂಬವನ್ನು ದೇವರು ತಪ್ಪಿಸಿದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನು ನಿನ್ನೊಂದಿಗೆ ಇದ್ದಾರಂತಲ್ಲ ಎಂಬುದಾಗಿ ಇತರರು ಹೇಳುವ ರೀತಿಯಲ್ಲಿ ಒಂದು ಜೀವಿತ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಇಟ್ಟಿದ್ದಾರೆ. ನಿಮಗೆ ಯಾಕೆ ದೇವರು ಈ ಪಟ್ಟಣದಲ್ಲಿ ಇಟ್ಟಿದ್ದಾರೆ? ನಿಮಗೆ ಯಾಕೆ ಈ IT ಕಂಪನಿಯಲ್ಲಿ ಇಟ್ಟಿದ್ದಾರೆ? ನಿಮಗೆ ಯಾಕೆ ದೇವರು ಈ ಗ್ರಾಮದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ? ಯಾಕೆ ನಿಮ್ಮನ್ನು ಈ ಸ್ಥಳದಲ್ಲಿ ಕರ್ಕೊಂಡು ಬಂದು ಒಂದು ವ್ಯಾಪಾರವನ್ನು ಮಾಡುವಂತೆ ಇಟ್ಟಿದ್ದಾರೆ? ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಮಾತ್ರ ಅಲ್ಲ, ನಿಮ್ಮ ಮೂಲಕ ಇತರರು ಆಶೀರ್ವಿಸಲ್ಪಡಬೇಕು. ಈ ಒಂದು ಭಾವನೆ ನಮ್ಮ ಒಳಗಡೆ ಬಂದುಬಿಟ್ರೇನೆ ದೇವರ ಪರಿಪೂರ್ಣ ಆಶೀರ್ವಾದವು ಬರ್ತದೆ. ಇದೇ ದೇವರ ಬಯಕೆ, ಇದೇ ದೇವರ ಯೋಜನೆ. ನಾವು ಬಂದು ಇತರರಿಗೆ ಆಶೀರ್ವಾದವಾಗಿ ಇರಲು ಆರಿಸಿಕೊಳ್ಳಲ್ಪಟ್ಟವರು. ನಿಮ್ಮ ಒಳಗಡೆ ಆ ಮನಸ್ಸಿರಬೇಕು, ದೇವರೇ, ನಾನು ಇತರರಿಗೆ ಆಶೀರ್ವಾದವಾಗಿ ಇರುವುದಕ್ಕೆ ಆರಿಸಿಕೊಳ್ಳಲ್ಪಟ್ಟವನು, ಆರಿಸಿಕೊಳ್ಳಲ್ಪಟ್ಟವಳು. ನಮ್ಮ ಬೀದಿಯಲ್ಲಿರುವಂಥ ಜನಗಳಿಗೆ ನಾ ಆಶೀರ್ವಾದವಾಗಿರಬೇಕು. ನಮ್ಮ ಗ್ರಾಮದಲ್ಲಿರುವಂಥ ಜನಗಳಿಗೆ ಆಶೀರ್ವಾದವಾಗಿರಬೇಕು. ನಮ್ಮ ಬಂಧು ಬಳಗದವರಿಗೆ ನಾನು ಆಶೀರ್ವಾದವಾಗಿರಬೇಕು. ನನ್ನ ಮುಖಾಂತರವಾಗಿ ನಿನ್ನ ಆಶೀರ್ವಾದ ಅವರಿಗೆ ಹೋಗಬೇಕು. ಅದಕ್ಕಾಗಿ ನೀವು ನನ್ನನ್ನು ಉಪಯೋಗಿಸ್ರಿ. ಆ ರೀತಿಯಾಗಿ ನೀವು ಪ್ರಾರ್ಥಿಸಬೇಕು. ಸ್ವಾರ್ಥಿಗಳಾಗಿಯೇ ನಮಗೇನು, ಬೇರೆಯವರ ಕಾರ್ಯ ನಮಗೇನಿಕೆ, ನಮ್ಮ ಕಾರ್ಯ ನೋಡೋಣ, ಅದು ಸ್ವಾರ್ಥ ಚಿತ್ತವಾದ ಜೀವನ. ಅವರನ್ನು ದೇವರು ಪರಿಪೂರ್ಣವಾಗಿ ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಯಾವಾಗಲೂ ಈ ಲೋಕ ಜನಗಳ ರೀತಿಯಲ್ಲಿ ಚಿಂತಿಸದ ಹಾಗೆ ಸತ್ಯವೇದದಲ್ಲಿ ದೇವರು ನಮ್ಮ ಕುರಿತಾಗಿ ಏನು ಹೇಳಿದ್ದಾರೆ ಅದರಲ್ಲಿ ಗಮನ ಹರಿಸಿ ಅದಕ್ಕೆ ಸಮರ್ಪಿಸಿಕೊಳ್ಳಬೇಕು. ನಾವು ಬಂದು ಉಪ್ಪಾಗಿರಬೇಕು, ಬೆಳಕಾಗಿರಬೇಕು, ಬೇರೆಯವರಿಗೆ ಆಶೀರ್ವಾದವಾಗಿರಬೇಕು.